ಈ ವಾರ ಬಂದವರು ನೆಕ್ಸ್ಟ್ ವಾರ ಬರ್ತಾರೆ, ನೆಕ್ಸ್ಟ್ ವಾರ ಬಂದವರು ಅಯ್ಯೋ 2 ವಾರದಿಂದ ನಾನು ಹೋಗಿಲ್ಲ ಅಂತ ಒಂದು ತಿಂಗಳಲ್ಲಾದ್ರೂ ಬರ್ತಾರೆ. ಆ ಬಸಪ್ಪನಿಗೆ ಕೊಡುವಂಥ ಅರ್ಕೆ ಕಾಯಿಗಳಿದೆಯಲ್ಲ ಅದರ ಒಂದು ಶಕ್ತಿ ಹೇಗೆ? ನಾನು ಭಕ್ತಿಯಿಂದ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದೇವಿಗೆ ನಡ್ಕೋತಾವನಷ್ಟೇ. ಕೇವಲ ಕ್ಷೇತ್ರ ಮಾತ್ರ ಅಲ್ಲ, ದೇವಿ ಮಾತ್ರ ಅಲ್ಲ, ಕೇಳಬಾರ್ದೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ ನೀವು ಕೂಡ, ಕೆರೆಗಳನ್ನು ದತ್ತು ತಗೊಳ್ಳುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ನಾವು ಏನೇ ಮಾಡಿ ಏನೇ ಬಿಡಿ, ಈ ರೈತ ಈ ದೇಶದ ಬೆನ್ನೆಲುಬು. ಕಾಮನ್ ಆಗಿ ಒಂದು ದೇವಸ್ಥಾನ ಅಂದರೆ ಗುರುಗಳೇ, ಅಲ್ಲಿ ಕಮರ್ಷಿಯಲ್ ಅಂತ ಆಗ್ಬಿಡುತ್ತೆ. ಆ ಕಮರ್ಷಿಯಲ್ ಆದ್ರಿಂದ ತುಂಬ ಜನ ಸಾಕಪ್ಪ ಒಂದ್ಸಲ ಹೋಗಿ ಬಂದೀನಿ, 2 ಸಲ ಹೋಗಿ ಬಂದೀನಿ. ಬಟ್ ಈ ವಾರ ಬಂದವರು ನೆಕ್ಸ್ಟ್ ವಾರ ಬರ್ತಾರೆ, ನೆಕ್ಸ್ಟ್ ವಾರ ಬಂದವರು ಅಯ್ಯೋ 2 ವಾರದಿಂದ ನಾನು ಹೋಗಿಲ್ಲ ಅಂತ ಒಂದು ತಿಂಗಳಲ್ಲಾದ್ರೂ ಬರ್ತಾರೆ. ನಾನು ಗೌಡಗೆರೆಗೆ ಹೋಗಲೇ ಬರಬೇಕು ಅಂತಾರೆ. ಸೊ ಆ ಪವಾಡಗಳು ನಡೀತಿರಲ್ಲ ಅಂತಂದರೆ ಖಂಡಿತವಾಗ್ಲೂ ಯಾರೋ ಕ್ಷೇತ್ರಕ್ಕೆ ಬರೋದಿಲ್ಲ. ಬಟ್ ಇವಾಗಲೂ ಕೂಡ ನಾನು ಬಂದರೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ನಾನು ಬಂದರೆ ಆ ಕ್ಷೇತ್ರದಲ್ಲಿ ಏನೋ ನನ್ನ ಕೆಲಸ ಆಗುತ್ತೆ. ಆ ಥರ ಬರ್ತಿರೋರ ಸಂಖ್ಯೆ ದಿನೇ 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 ಸಾವಿರಾರು ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಆ ಬಸಪ್ಪನ ಒಂದು ಮಹಿಮೆ, ಆ ತಾಯಿಯ ಒಂದು ಶಕ್ತಿ. ಸೊ ಇದು ಆ ಬಸಪ್ಪನಿಗೆ ಕೊಡುವಂಥ ಅರ್ಕೆ ಕಾಯಿಗಳಿದೆಯಲ್ಲ ಅದರ ಒಂದು ಶಕ್ತಿ ಹೇಗೆ ಅಂತೇಳಿ ನೋಡಿ. ಅದು 1, 2, 3 ಪ್ರಾರಂಭವಾದದ್ದು ಇವತ್ತು ಸಾವಿರಾರು ಲಕ್ಷಾಂತರದ್ದು ಕಾಯಿಗಳಾಗಿರೋಂಥ ಸಂದರ್ಭ. ಅಲ್ಲಿ 7 ಸುತ್ತ ಪ್ರದಕ್ಷಿಣೆ ಆಗ್ತಾರೆ, ಕಟ್ತಾರೆ, ಅವ್ರ ಮನಸ್ಸಲ್ಲಿ ಏನಾರು ಅನ್ಕೊಂಡಿರ್ತಾರೆ. ಎಷ್ಟೋ ಜನಕ್ಕೆ, ಸಾವಿರ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗೈತೆ. ಅವ್ರು ಏನು ಕೋರಿಕೆ ಇಟ್ಕೊಂಡ್ರೆ ಕೋರಿಕೆಗಳೆಲ್ಲ ಈಡೇರದೆ ಆ ಥರ ಇರೋವಂಥದ್ದು. ದೇವಿಯ ಒಂದು ಮಹಿಮೆ, ದೇವಿಯ ಮುಂದೆನೇ ಇರೋವಂಥದ್ದು ಬಸವಪ್ಪ. ಅದರಿಂದ ಅವರಿಬ್ರದ್ದು ಎಲ್ಲೋ ಕನೆಕ್ಟಿವ್ ಒಂದೇ ತವದೆ ಅಂತ ನನ್ನದೊಂದು ಅನಿಸಿಕೆ. ಆ ಇಷ್ಟಾರ್ಥ ಸಿದ್ಧಿಗಳಿಗೆ ಶೀಘ್ರವಾಗಿ ಫಲ ಕೊಡ್ತಾವ್ರೆ ಇಬ್ಬರು ಸೇರ್ಕೊಂಡು ಅಂದ್ಕೊಂಡು ಮತ್ತೊಂದು ಉದ್ದೇಶ. ಯಾಕೆಂದರೆ ನಂದಿ ಬಂದು ಶಿವನಿಗೆ ಸಂಬಂಧಪಟ್ಟದ್ದು ಅಂತಾರೆ. ಕರೆಕ್ಟ್. ಯಾಕೆಂದ್ರೆ ನಾನು ಶಾಸ್ತ್ರ ಬಲ್ಲವನಲ್ಲ, ವೇದ ಗೊತ್ತಿಲ್ಲ ನನಗೆ, ಬಟ್ ಎಲ್ಲವೂ ಕೂಡ ಶಾಸ್ತ್ರಬದ್ಧವಾಗೇ ಆಗಿದೆ. ಆಯಿತಾ, ಶಾಸ್ತ್ರ ಬಲ್ಲವನಲ್ಲ, ವೇದನೂ ಗೊತ್ತಿಲ್ಲ ನನಗೆ. ಆದ್ದರಿಂದ ನಾನು ಭಕ್ತಿಯಿಂದ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದೇವಿಗೆ ನಡ್ಕೋತಾವನಷ್ಟೇ. ನನ್ನ ಕೆಲಸ ಸಾಧ್ಯ ಆದಷ್ಟು ನಾನು ಮಾಡೋಕ್ಕೆ ಸಾಧ್ಯ ಅಷ್ಟೇ, ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಆದ್ದರಿಂದ ತಾಯಿ ಏನೆಲ್ಲ ಮಾಡಿಸ್ಕೋಬೇಕು ಅವಳ ಶಕ್ತಿಯಿಂದ ಭಕ್ತರ ಒಂದು ಭಕ್ತಿಯಿಂದ ಹೆಂಗೆ ನಡ್ಕೋತಾರೋ ಅದ್ರ ಪ್ರಕಾರ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೇವಲ ಕ್ಷೇತ್ರ ಮಾತ್ರ ಅಲ್ಲ, ದೇವಿ ಮಾತ್ರ ಅಲ್ಲ, ಇದನ್ನು ಹೊರತುಪಡಿಸಿ ಮತ್ತೊಂದು ಸಾಮಾಜಿಕ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಯಾರಿಗೂ ಗೊತ್ತಿಲ್ಲ, ಬಟ್ ಕೇಳಬಾರ್ದೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ ನೀವು ಕೂಡ, ಕೆರೆಗಳನ್ನು ದತ್ತು ತಗೊಳ್ಳುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ನನ್ನ ಉದ್ದೇಶ ಏನು ಅಂತಂದರೆ, ನಾನೊಬ್ಬ ರೈತನ ಮಗ. ರೈತ ಈ ದೇಶದ ಬೆನ್ನೆಲುಬು. ಇವತ್ತು ದೇವಿಯ ಸಾನ್ನಿಧ್ಯದಲ್ಲಿ, ದೇವಿಯ ಸನ್ನಿಧಿಯಲ್ಲಿ ಲಕ್ಷಾಂತರ ಜನ ಪ್ರಸಾದ ಮಾಡ್ತಾರೆ. ಆ ಲಕ್ಷಾಂತರ ಜನ ಪ್ರಸಾದ ಮಾಡೋಕ್ಕೆ ತತ್ತಾ ಇರೋದು ಎಲ್ಲಿಂದ? ಬೆಳೆಯೋದ್ರಿಂದ, ರೈತರಿಂದ. ರೈತರೇ ತಾನೇ ಮೂಲ. ರೈತ ಬೆಳೆದಿರೋದ್ರಿಂದ ತಾನೇ ಇಲ್ಲ ನಾನು ಪ್ರಸಾದ ಅಂತ ನಾನು ಎಲ್ರಿಗೂ ಪ್ರಸಾದ ಕೊಡೋಕ್ಕೆ ಸಾಧ್ಯ. ಅವ್ರಿಗೆ ಯಾರು ಹೋಗ್ಬಾರ್ದು, ತಾಯಿ ನಿನ್ನ ಆಶೀರ್ವಾದ ಮಾಡೋ ತಾಯಿ ಅಂತ ನಾನು ಹತ್ರ ಪ್ರಾರ್ಥನೆ ಇಡೋಕ್ಕೆ, ಕೋರಿಕೆ ಇಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಖಂಡಿತ. ನಾನು ರೈತರಿಗೆ ನಾನು ಬೆಲೆ ಕೊಟ್ಟಿಲ್ಲ ಅಂದರೆ, ರೈತನಿಗೆ ನಾನು ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ನಾನು ಏನು ಮಾಡೋದು, ಏನು ಪ್ರಯೋಜನ? ಯಾಕೆ ನಾನೊಬ್ಬ ರೈತನ ಮಗ ಆಗಿ ನಾನು ಹೈನುಗಾರಿಕೆ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಹೈನುಗಾರಿಕೆಯಲ್ಲೂ ನಾನು ಮಾಡ್ಕೊ ಬಂದಿರೋಂಥ ಒಬ್ಬ ವ್ಯಕ್ತಿ. ರೇಷ್ಮೆನೂ ಬೆಳೆದೀವಿ, ತೆಂಗನ್ನು ಬೆಳೆದೀವಿ, ಬಾಳೆನೂ ಬೆಳೆದೀವಿ, ಕಬ್ಬನ್ನು ಬೆಳೆದೀವಿ, ಭತ್ತನೂ ಬೆಳೆದೀವಿ. ಮತ್ತು ಪ್ರತಿನಿತ್ಯ ಒಂದು ಟೈಮ್ಗೆ 25ರಿಂದ 30 ದಿನ 50ರಿಂದ 60 ಲೀಟ್ರ್ ಹಾಲು ಹಾಕ್ತಿದ್ದಂತನೂ ಒಬ್ಬ ವ್ಯಕ್ತಿ. ನಾವೇ ಕರೆದು ಹಾಲು ಹಾಕೊಂಡು ನಮ್ಮಲ್ಲಿ ಅಷ್ಟು ಹಸುಗಳು ಇದ್ದು, ಸೀಮೆ ಹಸುಗಳಿದ್ದು. ಆಯ್ತು, ಎಲ್ಲ ನಾನು ನೋಡ್ಕೊಂಬಂದಿರೋಂಥ ಒಬ್ಬ ವ್ಯಕ್ತಿ. ಇವತ್ತು ಏನಾಗದೆ ಅಂತಂತಂದರೆ, ರೈತನಿಗೆ ಒಂದು ಸೂಕ್ತವಾದಂಥ ಬೆಲೆ ಸಿಗ್ತಾ ಇಲ್ಲ, ಮತ್ತು ರೈತನಿಗೆ ಸಮರ್ಪವಾದಂಥ ವಿದ್ಯುತ್ ಸಿಗ್ತಾ ಇಲ್ಲ, ಮತ್ತು 1000 ಅಡಿ ಹಾಕ್ಸಿದ್ರೂ ನೀರಿನ ವ್ಯವಸ್ಥೆ ಬರ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲೆಲ್ಲೋ ಒಂದೊಂಥವು ನಾವು ಮಾಡ್ಕೋತಾ ಇರೋಂಥ ಎಲ್ಲ ನಮ್ಮವು ತಪ್ಪುಗಳಿವು. ನಮ್ಮ ಆಸೆಗೋಸ್ಕರ, ನಮ್ಮ ತೃಪ್ತಿಗೋಸ್ಕರ, ನಾನು ಒಬ್ಬ ಬದುಕಲಿಕ್ಕೋಸ್ಕರ ಅರಣ್ಯ ನಾಶ ಮಾಡ್ತಾವನಿ, ಮರಗಿಡಗಳ ನಾಶ ಮಾಡ್ತಾವನಿ. ಮತ್ತು ಮತ್ತೊಂದೇನು ಮಾಡ್ತಾರೆ ಅಂದರೆ, ನಾನು ಮಾಡ್ತಾ ಇದ್ದ ನನಗೆ ಮಳೆ ಬೀಳೋದು ಕಮ್ಮಿ ಆಗ್ತಾ ಬಂತು. ಬಿದ್ದಷ್ಟು ಮಳೆನುವೆ ಎಲ್ಲ ಕೆರೆಗಳು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಪಾಳ್ಯಗಾರಗಳು ಕಟ್ಟಿದಂಥ ಕೆರೆಗಳು, ಸರ್ಕಾರ ಕಟ್ಟಿದಂಥ ಕೆರೆಗಳಲ್ಲಿ ಹೂಳು ತುಂಬೋಗಿರೋಂಥ ಸಂದರ್ಭ. ಎಷ್ಟು ಸ್ವಲ್ಪ ತುಂಬುತ್ತದೆ, ಹೊಂಟೋಗ್ತದೆ. ಅದೇನ ನಾವೇನು ಮಾಡ್ತೀವಿ ಅಂದರೆ,
ಸರ್ಕಾರ ಮಾಡಲಿ ಸರ್ಕಾರ ಮಾಡಲಿ ಸರ್ಕಾರ ಮಾಡಲಿ. ನಂದೊಂದು ಕ್ವಶನ್ ಏನಪ್ಪ ಅಂದರೆ, ಎಲ್ಲಾನು ಸರ್ಕಾರನೇ ಮಾಡಿದ್ರೆ ನಾನೇನು ಮಾಡಿದನು? ಎಲ್ರೂ ಇನ್ನೊಬ್ಬರ ಮೇಲೆ ನೀನು ಅವಲಂಬಿತವಾದ ಮೇಲೆ ನೀನೇನು ಮಾಡಿದಿ? ನೀನು ಯಾಕೆ ಮಾಡ್ತಾ ಇಲ್ಲ? ನೀನು ಯಾಕೆ ಮಾಡಬಾರ್ದು? ಹಂಗಾರೆ ಎಲ್ಲನೂ ಅವ್ರ ಮೇಲೆ ಅವಲಂಬಿತವಾದ್ಮೇಲೆ ನಿಂದೇನೈತೆ ಕೊಡುಗೆ, ನಿಂದೇನೈತೆ ಸೇವೆ? ಇದು ನನ್ನ ಒಂದು ಇಚ್ಛೆ. ಅಂದ್ರೆ ನಿಮ್ಗೆ ಬಂದಂತ ಪ್ರಶ್ನೆಗಳೆಲ್ಲವೂ ಕೂಡ. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಕೈಲಾದಷ್ಟ ನಾನು ಮಧ್ಯೆ ಹೇಳ್ತೀನಿ, ಆಡಂಬರ ಮಾಡೋಕ್ಕೋಗಲ್ಲ, ಶಾಸ್ತ್ರವ ಮೀರಕ್ಕೋಗಲ್ಲ, ಸಂಪ್ರದಾಯವ ಮುರಿಯೋಕ್ಕೋಗಲ್ಲ. ಸೂಪರ್. ಎಷ್ಟಾಗ್ತದಷ್ಟು ಮಾಡಿ ರೈತರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಎಲ್ಲೋ ವ್ಯವಸ್ಥಿತವಾಗಿ ನಿಂತ್ಕೊಂಡು ಮಾಡೋಣ ಅಂತ ಒಂದು ಉದ್ದೇಶಕ್ಕೋಸ್ಕರ ಅಷ್ಟು ಕೆರೆಗಳಲ್ಲಿ ಹೂಳೆತ್ಸಿದ್ರೆ ಏನಾಗ್ತದೆ, ನೀರು ನಿಲ್ಲುವಂಥ ಪರಿಸ್ಥಿತಿ ಆಗ್ತದೆ, ಅಂತರ್ಜಲ ಮಟ್ಟದ ಮೇಲೆ ಇರ್ತದೆ. ರೈತ ತನ್ನ ಬೆಳೆಯುವಂಥ ಕೊಳವೆ ಬಾವಿಗಳಾಗ್ಸ್ದಾಗ ಬೆಳೆಯುವಂಥ ಬೆಳೆಗಳಿಗೆ ಜಾಸ್ತಿ ಕೊಡ್ತಾವನೆ. ಇಲ್ಲಿ ನೀರಿಲ್ಲದಾಗ ಏನು ಮಾಡ್ತಾನೆ, ಇಲ್ಲಿ ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ. ವ್ಯವಸಾಯ ಮಾಡೋಕ್ಕಾಗದೆ ಏನು ಮಾಡ್ತಾನೆ, ಪಟ್ಟಣ ಪ್ರದೇಶಗಳಿಗೆ ಹೋಗಿ ಸೇರ್ಕೊಳ್ಳೋಂಥ ಪರಿಸ್ಥಿತಿ ಆಗ್ತದೆ. ಸಾಲ ಮಾಡ್ಕೋತಾವನೆ, ಕೊನೆಯಲ್ಲಿ ಭೂಮಿ ಮಾರಾಟ ಮಾಡ್ಕೋತಾವನೆ. ಇವತ್ತೇನು ಪರಿಸ್ಥಿತಿ ಮಾಡ್ಕೋತಾನೆ ಅವನು ರೈತ? ಅವ್ನು ಮಾರ್ಕೋತಾವನೆ ಅಂತ ನಾವು ಬಿಟ್ಬಿಟ್ರೆ, ಅವ್ನು ಯಾರೋ ಮಾರ್ತಾವನೆ ನಾನು ಖರೀದಿ ಮಾಡ್ಕೊಡು ಅಂತ ನಾವು ಖರೀದಿ ಮಾಡ್ಕೊ ಬಂದ್ಬಿಟ್ರೆ, ನಾಳೆ ನಾನು ಬೆಳಿಬೇಕಲ್ಲ ಬೆಳೆನ. ನಾನು ಬೆಳೀಲಿಲ್ಲ, ರೈತ ಬೆಳೀತಾ ಇಲ್ಲ ಅಂತಂದರೆ ನಾಳೆ ಹೊಟ್ಟೆಗೆ ನಾನು ಏನು ತಿಂತೀನಿ? ಬರುವಂಥ ಲಕ್ಷಾವರ ಜನ ಬಂದು ನಿಂತ್ಕೊಬಿಟ್ರೆ ಸಾಲಿಗೆ, ಅವ್ರಿಗೆ ಪ್ರಸಾದಕ್ಕೆ ಊಟಕ್ಕೆ ನಾನು ಎಲ್ಲಿಂದ ಹಾಕಣೆ ಅನ್ನೋ ಉದ್ದೇಶದಿಂದ ಇದೊಂದ ಮಾಡ್ತಾರೆ. ಯಾಕೆಂದರೆ ನಾವು ಏನೇ ಮಾಡಿ ಏನೇ ಬಿಡಿ, ಈ ರೈತ ಈ ದೇಶದ ಬೆನ್ನೆಲುಬು. ರೈತನಿಗೆ ಪ್ರೋತ್ಸಾಹನೂ ಕೊಡಬೇಕು, ಸಹಕಾರನೂ ಕೊಡಬೇಕು, ಸಹಾಯನೂ ಮಾಡಬೇಕು. ಪ್ರೋತ್ಸಾಹ ಕೊಟ್ಬಿಟ್ಟು ನೀನು ಮಾಡಿ 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 ಮಾಡೋದು ಮ್ಯಾಕ್ ಹತ್ತಿಸ್ಬಿಟ್ಟು ಸಹಕಾರ ಕೊಡದೆ ಹೋದರೆ ಪ್ರಯೋಜನ ಇಲ್ಲ. ಪ್ರೋತ್ಸಾಹನೂ ಕೊಟ್ಟ, ಸಹಕಾರನೂ ಕೊಟ್ಟ, ಸಹಾಯ ಮಾಡಲಿಲ್ಲ ಅಂದರೆ ಎಲ್ಲೋಗ್ತಾನೆ? ಒಂದು ಬಾಟ್ಲು ವಿಷ ತಗೋತಾನೆ, ಇಲ್ಲ ಒಂದಿಷ್ಟು ದಾಗ್ಗ ತಗೋತಾನೆ. ಅವನು ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ನೀನು ಕೈ ಹಿಡಿದು ಮ್ಯಾಕ್ ಎತ್ತಿದ್ರೆ, ಅವ್ನಿಗೆ ಉತ್ತೇಜನ ಕೊಟ್ಟರೆ ಅವನು ಮತ್ತೆ ಬೆಳೆಯಲಿಕ್ಕೆ ಉತ್ತೇಜನ ಆಗಿ ನನಗೆ ಯಾರೋ ಒಬ್ಬರವರಿಂದ ಬೆನ್ನು ತಟ್ಕೊಂಡು ಅವನೇ ತಟ್ಕೊಂಡು ಮುಂದೆ ಓಡ್ತಾನವನು. ಬಿಡೋ ನನಗೇನೋ ಒಂದು ಅದೇ 4 ದಿನ ಜೀವನ ಸಾಕೋಣ, ಇನ್ನೊಂದು 4 ಈಗಲೇ ಸಾಯ್ಬೇಡ, ಇನ್ನೊಂದು 4 ದಿನ ಬದುಕೋಣ ಅನ್ನೋಂಥ ವ್ಯವಸ್ಥೆಗೆ ಹೋಗ್ತಾನೆ. ಆ ಹೊಟ್ಟೆಗನ್ನ ತಿನ್ಬೋದಾ? ಕೊನೆಗೊಂದು ತೊಟ್ಟು ಅಂಬ್ಲಿನಾರ ಕುಡಿಬೋದಾ? ಆ ಉದ್ದೇಶಕ್ಕೋಸ್ಕರ ಇದೊಂದು ಎಷ್ಟೆಲ್ಲ ಅದೇ ಅಂತಂದರೆ ತುಂಬ ಐತೆ. ನಂದು ಕ್ವಶನ್ ಇಷ್ಟೇ, ಇನ್ನೊಬ್ರ ಮೇಲೆ ಯಾರೋ ಅವಲಂಬಿತವಾಗಬಾರ್ದು. ನನ್ನ ಮೇಲೆ ನಾನೇ ಅವಲಂಬಿತವಾಗಬೇಕು. ನನ್ನಿಂದ ಇನ್ನೊಬ್ಬರಿಗೆ ಏನು ಆಗ್ತದೆ ಅಂತ ನಾನು ನೋಡಬೇಕು, ಇನ್ನೊಬ್ಬರಿಂದ ನನಗೇನು ಆಗ್ತದೆ ಅಂತ ನಾನು ನೋಡ್ಕೋಬಾರ್ದು. ಅದರಿಂದ ನಾನೇನು ಮಾಡಬೇಕು ಅಂದರೆ, ನಾನು ಇನ್ನೊಬ್ಬನ ಜೊತೆ ಬೆರಿಬೇಕೇ ಹೊರತು ಅವರು ನನ್ನ ಜೊತೆ ಬೆರಿಬೇಕು, ನನ್ನ ಜೊತೆ ಇರಬೇಕು ಅನ್ನೋದು ನಮ್ಮ ಭ್ರಮೆತನ. ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ಈ ಕೆರೆಗಳನ್ನ ವ್ಯವಸ್ಥೆ ಮಾಡಿ ಸರ್ಕಾರ, ಈಗ ನಾವು ಒಂದು ಸೇವೆ ಇದೊಂದು ಸೇವೆ, ನಮ್ಮದು ಒಂದು ಕರ್ತವ್ಯ, ನಮ್ಮ ಕರ್ತವ್ಯಗಳು ಇವೆಲ್ಲ ನಾವು ಮಾಡಿದ್ರೆ ಸರ್ಕಾರಕ್ಕೆ ಒಂದು ಭಾಗ, ಒಂದು ಸಣ್ಣ ಸಾಸಿವೆ ಕಾಳು, ಇದೇನು ದೊಡ್ಡದು ಸಿಕ್ಕ ಒಂದು ಸಾಸಿವೆ ಕಾಳು ಗಾತ್ರ ಒಂದು ಸಣ್ಣ ಕೆಲಸ ತಪ್ಪ. ಕರೆಕ್ಟ್. ಅದೇ ರೀತಿ ಉಳ್ಳವರು ಒಂದೊಂದೇ ಮಾಡ್ಕೊ ಬಂದರೆ ಯಾಕೆ ಇದಾಗ್ತದೆ? ನಮಗೆ ಟ್ಯಾಕ್ಸ್ ಯಾಕೆ ಹೊರೆ ಆಗ್ತದೆ? ಟ್ಯಾಕ್ಸ್ ಹೊರೆ ಯಾಕೆ ಆಗ್ತದೆ? ಟ್ಯಾಕ್ಸ್ ಹೊರೆ ಆದಾಗ ನಮ್ಮ ಎಲ್ಲ ಪದಾರ್ಥಗಳು ಜಾಸ್ತಿ ಅಂತ. ಈ ಚಿನ್ನ ಹೊಂಟೋಯ್ತು ಅದು ಮಾಡ್ಕೊಂಡ್ರೆ ನಾವೇ ತಾನೇ ಮಾಡ್ಕೊಂಡಿರೋದು. ನಾವು ಬಂದುದೆಲ್ಲನೂ ಬಸ್ತಿ ಇಲ್ಲಿ ಮಡಗ್ತಾ ಇದ್ರೆ ಇಲ್ಲಿಂದ ಔಟ್ ಗೋಯಿಂಗ್ ಹೋಗೋದು ಬೇಕಲ್ಲ. ಬರೀ ಇನ್ಕಮಿಂಗ್ ನೋಡ್ತಾರೆ, ಔಟ್ ಗೋಯಿಂಗ್ ಹೋಗೋದು ಯಾವಾಗ ನಮ್ಮದು? ಅಲ್ಲ, ಇನ್ಕಮಿಂಗ್ ಬಂದದಿಲ್ಲ ನಾನು ಮಡಿಕೋದ್ರೆ, ನಾನು 4 ಜನ ಡ್ರೈವರು, ಒಬ್ಬರು ಕಂಡಕ್ಟ್ರು ನನ್ನ ಜೊತೆಲಿ ಬರೋ ದಿನ ಅವತ್ತು ನಾನು ಏನು ಕೊಟ್ಟು ಕಳಿಸ್ತಾರೆ? ಅಂತಿಮ ಕಾಲ 4 ಜನ ಡ್ರೈವರು, ಒಬ್ರು ಕಂಡಕ್ಟರ್ ಇರ್ತಾರೆ ನಮ್ಮ ಜೊತೆಲಿ, ಅವತ್ತು ನಮ್ಗೇನು ಕೊಟ್ಟು ಕಳಿಸ್ತಾರೆ? ಅದ್ರ ಬದಲು ನಾವೇನು ಮಾಡೋಣ, ಒಂದು ಮಾಡಿದಷ್ಟ ಎಷ್ಟು ಸಮಾಜ ಮುಖ್ಯವಾಗಿದೆ ಅಂತಂದು ಸೇವೆಗಳು ಮಾಡಬೇಕು ನಾವು ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವ್ಯವಸ್ಥಿತ ಮಾಡೋಣ. ಇದ್ರ ಜೊತೆ ಅದಕ್ಕೆ ಅಡಿಷನ್ ಮಾಡ್ಕೋತೀನಿ, ರೈತನ ಮಗನಾಗಿದ್ದೆ ನಾನು, ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಕೆರೆಗಳನ್ನ ಅಭಿವೃದ್ಧಿ ಮಾಡಿದೆ. ಅದ್ರ ಜೊತೆಗೆ ಮತ್ತೊಂದು ಕಾನ್ಸೆಪ್ಟ್ ತರ್ತೀರಿ, ಇಡೀ ಧಾರ್ಮಿಕ ಕ್ಷೇತ್ರದಲ್ಲಿ ಫಸ್ಟ್ ಟೈಮ್ ಅದು, ರೈತರಿಗೆ ಯಾರಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ ಒಂದು ಬೆಳೆಗೆ,
ಆ ಬೆಳೆಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ಸೊ ಲಾಸ್ ಅಂತ ಏನಾದ್ರು ಆಗಲ್ವಾ ಅದ್ರಲ್ಲಿ? ಹೇಗದು ಹೆಂಗಾಗತ್ತೆ, ಅದು ಸಾಧ್ಯ ಆಗತ್ತೆ? ಯಾಕಂದ್ರೆ ಎಲ್ಲಾ ರೈತರುಗಳು ನಮ್ಗೆ ಈ ಬೆಳೆಗೆ ಬೆಲೆ ಇಲ್ಲ ಅಂತ ಸಡನ್ ಆಗಿ ಬಂದಾಗ ಅದನ್ನ ಖರೀದಿ ಮಾಡಿ ಏನ್ ಮಾಡ್ತೀರಿ ನೀವು ಅದನ್ನ? ನಮ್ಮ ಹತ್ರ ಇನ್ಕ್ಲೂಡ್ ಪ್ರೂಫ್ ಅದ. ಇವಾಗ ಇವ್ರು ಹೇಳ್ಬಿಟ್ಟಿರ್ಬೋದು, ಘೋಷಣೆ ಮಾಡೋದು, ಯಾರು ತಗೋಬಿಟ್ಟಿದಾರಪ್ಪ ಅಂತ ಇರ್ಬೋದು. ನಮ್ಮ ಹತ್ರ ಪ್ರೂಫ್ ಅದೇ. ನಾವು ಅದಕ್ಕೊಂದಂತ ಒಂದು ಪ್ರೂಫ್ ರೆಡಿ ಮಾಡಿಟ್ಟಿವಿ. ಈಗ ಲಾಸ್ ಆಯಿತು ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಪ್ರತಿನಿತ್ಯ ದಾಸೋಹ ಮಾಡ್ತಾಯಿವಿ ಅಂದರೆ ನಾವು ತರಕಾರಿ ಖರೀದಿ ಮಾಡಲೇಬೇಕಲ್ವಾ? ಅದೇ ತರಕಾರಿ ರೈತರ ಹತ್ರ ಖರೀದಿ ಮಾಡೋಣ ಬಿಡಿ. ಆ ರೈತರ ಹತ್ರ ಖರೀದಿ ಮಾಡಿದ್ರೆ ಏನಾಗ್ತದೆ? ರೈತರಿಗೊಂದು ಉತ್ತೇಜನ ಸಿಗ್ತಾ? ಈಗ ನಾನು ಚನ್ನಪಟ್ಟಣ ತಗೋಬೇಕು, ರಾಮನಗರ ತಗೋಬೇಕು, ಬೆಂಗಳೂರು ತಗೋಬೇಕು, ಇಲ್ಲರೆ ಮದ್ದೂರು ತಗೋಬೇಕು, ಇಲ್ಲ ಮಂಡ್ಯ ತಗೋಬೇಕು ಅನ್ನೋದು ಮನಸ್ಥಿತಿ ಮೇನ್ ತಪ್ತಾ? ನಾನು ಎಲ್ಲಿಲ್ಲ ಅಂದರೂ ನಾನು ಆಜು ಬಾಜು ಹಳ್ಳಿಯರು ಬೆಳೆದಿರೋಂಥ ತರಕಾರಿಗಳ ಗೌಡ್ಗೆರೆಗೆ ತಗೋಕೊಟ್ರು ನಂಗೆ ದುಡ್ಡು ಕೊಟ್ಟೇ ಕೊಡ್ತಾರೆ, ನನ್ನ ಬೆಲೆ ಸಿಗ್ತದೆ ಅಂತ ಅನ್ಬೋದಾ? ರೈತರಿಗೆ ಉತ್ತೇಜನ ಕೊಟ್ಟಂಥ ಸಂದರ್ಭ ಆಗ್ತಾ? ಈಗ ಟೊಮೊಟೊ ಹಣ್ಣು ಬೆಳೆದಿರ್ತಾನೆ. ಒಂದೊಂದು ಟೈಮ್ ನಾವೆಲ್ಲರೂ ನೋಡಿರ್ತೀರಿ, ನೀವು ನೋಡಿರ್ತಿದ್ರಿ, ₹1 ಟೊಮೊಟೊ ಕೆಜಿಗೆ ಅಂತಾನೆ. ಅವನೇನು ಮಾಡ್ತಾನೆ? ಬೆಳೆದಿರೋ ತಗೋಗಿರೋ ಚಾರ್ಜ್ ಆಗಿರಲ್ಲ, ಸುರಿದ್ಬಿಟ್ಟು ಬರ್ತಾನೆ. ದಯವಿಟ್ಟು ಸುರಿಬೇಡ್ರಪ್ಪ, ತಗೊಬಂದು ಕೊಡ್ರೆ ನಮಗೆ. ನೀವು ₹1 ಅಂದಾಗ ನಾವೇ ₹2 ₹3 ಕೊಟ್ಬಿಟ್ಟು ಮತ್ತೆ ಟೊಮೊಟೊ ಹಣ್ಣು ತಗೋತೀವಿ, ನಾವು ಖರೀದಿ ಮಾಡ್ತೀವಿ. ನಮ್ಗೆ ಪ್ರಸಾದಕ್ಕಾಗ್ತದೆ, ದಾಸೋಹಕ್ಕಾಗ್ತದೆ. 1:3 ಮಾರ್ಕೆಟ್. ನಿಮ್ಗೆ ಆಗಲ್ಲ, ಬೇಡವಾ? ಬಿಸಾಕ್ಬಿಡ್ತಾ ಇದ್ದೀರಾ? ನೀವು ಬಿಸಾಕ್ಬಿಟ್ಟು ಏನು ಸಿಕ್ತು? ನಿಮ್ಮ ಜೀವನ ಹಾಳಾಗೋಯ್ತಲ್ರಯ್ಯ. ಇನ್ನು ಕೊನೆಗೆ ಹೋಗಿರೋ ಗಾಡಿ ಚಾರ್ಜರ್ ನಿನ್ಗೆ ಉಳ್ಕೋತಲ್ಲ, ಅದು ಅವತ್ತಿನ ಬಾಡಿಗೆ ಸಿಗ್ತಲ್ಲ, ನಿನಗೆ ಸಾಕಲ್ವಾ? ಜೊತೆಗೆ ದೇವಸ್ಥಾನ ಕೊಟ್ಟೆ ಅನ್ನೋದೊಂದು ಇರುತ್ತೆ. ಒಂದು ದೇವಸ್ಥಾನ ಕೊಟ್ಟೆ, ನೀನು ಬೆಳೆದಂಥ ಬೆಳೆನ ಸಾವಿರ ಲಕ್ಷಾಂತರ ಜನ ಊಟ ಮಾಡ್ತಾರೆ. ನೀನು ಸುರಿಸ್ತಂಥ ಒಂದು ಬೆವರಿನ ಹನಿಯ ಒಂದೊಂದು ಕಣ ಒಬ್ಬೊಬ್ಬರನ್ನ ದೇಹದಲ್ಲಿ ಸೇರಿರ್ತದೆ ಆಹಾರವಾಗಿ. ಸಾಕಲ್ವೇನು? ಇನ್ನೇನು ಬೇಕು? ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ತರಕಾರಿನ ಖರೀದಿ ಮಾಡುವಂಥದ್ದು, ಟೊಮೊಟೊನ ಖರೀದಿ ಮಾಡುವಂಥದ್ದು ವ್ಯವಸ್ಥಿತವಾಗಿ ನಡೆಸ್ತಾ ಇರೋಂಥ ಒಂದು ಸಂದರ್ಭ. ಬಟ್ ಈಗಲೂ ಕೂಡ ಕ್ಷೇತ್ರಕ್ಕೆ ರೈತರನ್ನ ತುಂಬಾ ಜನ ಹತ್ರ ಬಂದು ಯಾವಾಗ ಕೊಟ್ಟೋಗಿದ್ದಾರೆ, ನೀವು ಖರೀದಿ ಯಾರ ಹತ್ರ ಮಾಡಿರ್ತಾರ ಅವರೇ ತುಂಬಾ ಸರಿ ಬಂದು ನನಗೆ ಈ ಸರಿ ಹೆಚ್ಚಿಗೆ ಬಂದಿದೆ ಫಲ, ಅದನ್ನ ತಗೊಳ್ಳಿ ಅಂತ ಕೊಟ್ಟು ಹೋಗಿದ್ದಾರೆ ಅಂತ. ನಮ್ಮಲ್ಲಿ ಈಗಲೂ ಅಷ್ಟೇ, ಇಲ್ಲಿ ಆಜುಬಾಜಲ್ಲಿ ಯಾರೇ ನಮ್ಮ ಕ್ಷೇತ್ರದ ಸುತ್ತಮುತ್ತ ಬೆಳೆಯುವಂಥ ಎಷ್ಟೋ ಜನ ತರಕಾರಿ ಬೆಳೆಯುವಂಥ ರೈತರುಗಳು ಏನು ಮಾಡ್ತಾರೆ ಅಂದರೆ, ನಾನು ಹೋದ್ಸತಿ ಹಿಂಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ರಿ, ಈ ಸತಿ ತಗೊಳ್ಳಿ, ಈ ಸತಿ ನನ್ನ ತರಕಾರಿ ಇದೆ, ನೀವೇ ತಗೋತೀರಾ, ಇಲ್ಲ ನಾನು ಮಾರ್ಕೆಟ್ಗೆ ತಗೋಗ್ಲಾ ಅಂತ ಹೇಳಿರುವಂಥ ರೈತರುಗಳವ್ರೆ. ಆಮೇಲೆ ಅವರು ಬಂದು ನನಗಿಷ್ಟು ತಗೊಳ್ಳಿ, ಈ ಸತಿ ನನಗೆ ಒಳ್ಳೆ ಬೆಲೆ ಸಿಗ್ತದೆ, ಇದು ನನ್ನ ಕಡೆಯಿಂದ ಸೇವೆ ಮಾಡ್ತಾ ತಗೊಳ್ಳಿ ಅನ್ನೋದು ಸಂದರ್ಭ ಐತೆ. ನೋಡಿ, ಅವ್ರಿಗೆಷ್ಟು ಮೈಂಡು ಬಲಿಷ್ಠವಾದಂಥ ಆಯ್ತು ಸಂದರ್ಭ ಆಯಿತು. ನಂಬಿಕೆಯಲ್ಲಿ ಬಂತು, ಆ ನಂಬಿಕೆ ಹೆಂಗೆ ದೃಢವಾಗ್ತು, ಅದೇ ತಾನೇ ನಮಗೆ ಬೇಕಾಗಿರೋದು. ಈಗ ಅದೇ ಹೇಳಿದ್ ನೀವು, ಸಹಕಾರ ಕೊಡಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಕೊಡಬೇಕು, ಸಹಕಾರನೂ ಕೊಡಬೇಕು, ಸಹಾಯನೂ ಮಾಡಬೇಕು. ಆ ಮೂರನ್ನು ಮಾಡಿದಾಗ ರೈತನ ಮನಸ್ಥಿತಿ ಒಂದು ವಿಶಾಲವಾಗತ್ತೆ. ಹೌದು, ನಾನು ಕೂಡ ಈ ಸಮಾಜದಲ್ಲಿ ಬದುಕಬಹುದು ಅನ್ನೋದು ತೋರಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ಆದ್ರಿಂದ ಆ ರೈತರಿಗೆ ನಾವು ಆ ವ್ಯವಸ್ಥೆ ಮಾಡ್ತಾ ಇರೋಂಥ ಒಂದು ಸಂದರ್ಭ.